ಉದ್ದೇಶಿತ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಮಾಡ್ತಾ ಇರುವಂತ ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನ ಮಾಜಿ ಪ್ರಧಾನಿ ದೇವೇಗೌಡರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಗೌಡರು ಸಾಥ್ ಕೊಟ್ಟಿದ್ದಾರೆ ಪಾದಯಾತ್ರೆಗೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಎರಡನೇ ದಿನ ಪಾದಯಾತ್ರೆಗೆ ಚಾಲನೆ ಕೊಟ್ಟರು ಮಾಜಿ ಪ್ರಧಾನಿ ದೇವೇಗೌಡ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಪಾದಯಾತ್ರೆ ಆರಂಭ ಆಗಿದೆ. ಇವತ್ತು 17 ಕಿಲೋಮೀಟರ್ ಕ್ರಮಿಸುತ್ತೆ ಪಾದಯಾತ್ರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪೋದು ಪಾದಯಾತ್ರೆಯ ಪ್ಲಾನ್. ಮಾಜಿ ಪ್ರಧಾನಿ ದೇವೇಗೌಡರು ಭಾಗಿಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಡದಿಯಲ್ಲಿ ಇವತ್ತು ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ನಿನ್ನೆ ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಆಯಿತು, ಬಿಡದಿ ತಲುಪ್ತು. ಇವತ್ತು ಬಿಡದಿಯಿಂದ ಚಾಲನೆ ಕೊಟ್ಟಿರೋದು ಮಾಜಿ ಪ್ರಧಾನಿ ದೇವೇಗೌಡರು. ಇದು ಕುಮಾರಸ್ವಾಮಿ ಅವರು ಮಾಡಿದಂತ ತೀರ್ಮಾನ ಅಂತ ಯಾವ ದಾಖಲೆಯಿಂದ ಹೇಳ್ತಿದ್ರು? ಕುಮಾರಸ್ವಾಮಿ ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಜನತೆಯ ಒತ್ತಡಕ್ಕೆ 5 ಹೊಸ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ರಾಮನಗರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಯೂನಿವರ್ಸಿಟಿ ಕಾರಿಡಾರ್ ಏನು ಒಂದು ಯೋಜನೆಯನ್ನು ತೀರ್ಮಾನ ಮಾಡಿದ್ರೆ ಅದರಲ್ಲಿ ರಾಮನಗರವೂ ಸೇರಿ ಬಿಡದಿನೇ ಸೇರಿ ದಯಮಾಡಿ ವಿಶ್ಲೇಷಣೆ ಮಾಡಿದ್ರೆ ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆಯ ಹಾಳು ಮಾಡಲಿಕ್ಕೆ ಹೋಗಿದೆ? 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸಿಕೊಂಡು ರೈತರಿಗೆ ಮೇವು ಬೆಳೆಸಿ ಹಾಲನ್ನು ತಂದು ಯಾರು ಇವತ್ತು ಸಿಂಹ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಮೀಡಿಯಾದಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳಲಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಡಲೇ ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಮಹತ್ವ ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಡಬೇಕಂತ ಅವರು ಇಲ್ಲ. ಎಷ್ಟು ಕಟ್ಟಿದ್ದು ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂತ್ಯ ಸಂಗ್ರಹಣ ಮಾಡಿ ಪ್ರಯತ್ನಿಸುವುದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಮಾಡಬಾರದು, ನೀವು ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಡಿದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ವಾಪಸ್ ಮಾಡಿದ್ದಾರೆ. ಆಳಿ ರೈತರ ಮಗನಾಗಿ ಇವತ್ತು ಕಿತ್ತೆ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ಜೊತೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3
ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಗೊತ್ತಾಯ್ತು ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಗೊತ್ತು ಬುದ್ಧಿ ನಿನ್ನೆ ಅವರು ಗಮನಿಸಬೇಕು. ಹೌದು 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವ್ರು ಏನೇನು ಮಾಡಿದ್ದಾರಲ್ಲ ಆ ಜಾಗ ಹೇಳಿದ್ರೆ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ್ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲೇ ತೀರ್ಮಾನ ಮಾಡಿ. ಇದು ಯಾಕೆ ಬಂದು ಬಡವರು ಪಾಪ ಮುಖ್ಯ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ ಮಾಡಿದ್ರಿ. ಅದರಲ್ಲಿ ಪಕ್ಕದಲ್ಲೂ ಒಂದು ಕಾರ್ಪೊರೇಷನ್ ಈಗ 70% ಇಲ್ಲಿ ಯಾರಾದರೂ ಬೆಳಿಗ್ಗೆಯವರಿಗೆ ನಿವೃತ್ತ ಬೇಕು ಅರ್ಜಿ ಹಾಕಿದ್ದಾರ? ರಾಮನಗರದವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಬೆಂಗಳೂರಿನವರು ಯಾರಾದರೂ ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರೆ? ಹೇಳಿ, ದಯಮಾಡಿ ದಯಮಾಡಿ ನೀವು ರಾಜ್ಯ ಆಗಬೇಕು, ನಮ್ಗೆ ಆದ್ರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆಯ ಮೇಲೆ ಹೊಣೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೇವರೊಟ್ಟಿಗೆ 93 ವರ್ಷ ಆಗಿರಬಹುದು. ನಾನು ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌಧವನ್ನು ಕಟ್ಟಲಿಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರು ಏನೇನು ಭರವಸೆ ಕೊಟ್ಬಿಟ್ಟಿದ್ದೀರೋ ಮುಖ್ಯಮಂತ್ರಿ ಆಗಿತ್ತು ಸಿದ್ದರಾಮಯ್ಯ ಮುಖಂಡು ಮುಖ್ಯಮಂತ್ರಿ ಆಗಿತ್ತು. ನೀವು ಯಾರ್ಯಾರು ಏನೇನು ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಜನರಿಂದ ಯಾರಿಗೆ ಕೊಟ್ಟಿದ್ದು, ಯಾವ ಕಂಪನಿಗೆ ಕೊಟ್ಟಿದ್ದು, ಯಾಕೆ ಇದೇ ಮಾಡಲಿಕ್ಕೆ ಮುಂದೆ ಹೋಗ್ತಾರೆ? ಸತ್ಯ ಹೇಳಿ, ದಯಮಾಡಿ ಕೈ ಮುಗಿದು ವ್ಯವಸ್ಥೆ ಮಾಡ್ತೇನೆ. ಇವತ್ತು ನೀವು ಹೇಗಲಿರಿ ಅವರ ಹೇಳಿಕೆಯಲ್ಲಿ ಮಕ್ಕಳು ಒತ್ತಾಯ ಮಾಡುವುದಿಲ್ಲ, ನಾವು ಒತ್ತಾಯ ಮಾಡುವುದಿಲ್ಲ, ಅವರಾಗಿ ಕೊಟ್ಟರೆ ತಗೊಳ್ತೀವಿ. ಈ ಮಾತನ್ನ ಹೇಳ್ತೇವೆ, ನಾನು ಒತ್ತಾಯ ಮಾಡೋದು ಅದಕ್ಕೆ ಇದ್ಯಾಕೆ ನೀವೆಲ್ಲ ಸ್ವಾಗತ ಮಾಡಿ ನಮ್ಮ ಜಮೀನು ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರೆದು ಕೂಡ ನಾವು ಒತ್ತಾಯ ಮಾಡಿ ನಾನು ಯಾವ ಜಮೀನು ತಿಳ್ಕೊಳ್ಳೋದು. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ ಹೇಳಿದ್ದಾರೆ. ಇವತ್ತು ಒಂದು ನಾನಾಗಲೇ ಹೇಳಿದ್ದೇನೆ, ಮುಖ್ಯ ಮಾಡಿ 314 ಎರಡು ಸಂಖ್ಯೆ 1490 ಮೂಟಪಾಳ್ಯ 71 ಎಪ್ಪತ್ಪಾಳ್ಯ 724 ಮನಗೂರು 714 ಹೊಸೂರು 2540 ಒಡೆಯಲ್ಲಿ 65 ಒಟ್ಟು 7,481 ಇವತ್ತು ನೀವು ಆಕ್ರಮಣ ಮಾಡಲಿಕ್ಕೆ ನೋಡ್ತಿದ್ದೀವಿ. ಬಿಡದಿ
ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. 2ನೇ ದಿನದ ಜೆಡಿಎಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದನ್ನು ಗಮನಿಸಿದ್ರಿ ನೀವು. ಸರ್ಕಾರ ಈ ಯೋಜನೆಯನ್ನು ರದ್ದು ಮಾಡಬೇಕು ಅಂತ ದೇವೇಗೌಡರು ಆಗ್ರಹಿಸಿದ್ದಾರೆ. ನಿನ್ನೆ ಪರಿಹಾರದ ಮೊತ್ತವನ್ನು 3 ಕೋಟಿ ಮಾಡಲಾಯಿತು ಎಕರೆಗೆ. ಜೊತೆಗೆ ಕನ್ಸೆಂಟ್ ಇದ್ದರೆ ಮಾತ್ರ ನಾವು ವಶಪಡಿಸ್ತೀವಿ ಅಂತ. ಆದರೆ ಬಲವಂತವಾಗಿ ಜಮೀನನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಯೋಜನೆಯನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅಂತ ದೇವೇಗೌಡರು ಒತ್ತಾಯಿಸಿದ್ದಾರೆ, ಆಗ್ರಹಿಸಿದ್ದಾರೆ. ರೈತರ ಬದುಕನ್ನು ರಾಜ್ಯ ಸರ್ಕಾರ ಹಾಳು ಮಾಡೋದಕ್ಕೆ ಮುಂದಾಗಿದೆ. 2 ವರ್ಷ ಆಡಳಿತ ಮಾಡಿ ರೈತರ ಬದುಕನ್ನು ಹಾಳು ಮಾಡಬೇಡಿ ಅಂತ ದೇವೇಗೌಡರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಕ್ಕೆ ತಪ್ಪಾಗ್ತದೆ ಮತ್ತು ಉಳಿಸ್ಕೊಳ್ಳಿ. ಇವತ್ತಿಗೆ ಸೇರಿರ್ತಕ್ಕಂಥ ಏನು ನಮ್ಮ ಪಕ್ಷದ ಶಾಸಕರು ಮತ್ತು ಸಚಿವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಕಲಿಯುವುದು ಮತ್ತೊಂದು ಗೋಲುಗಳು ಇವೆಲ್ಲ ಬಂದಿರ್ತಕ್ಕಂಥದ್ದು ನಮ್ಮ ರೈತ ಹುಟ್ಟೆಯ ಉಳಿಬೇಡಿ. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.